ಶುರುವಾಯಿತು ಹಳದಿ ಮೆಟ್ರೋ ಮಾರ್ಗ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷ ನಾಯ್ಕ. ವೀಕ್ಷಕರೇ, ನಮ್ಮ ಮೆಟ್ರೋ ಬೆಂಗಳೂರಿನ ಜನರ ಪಾಲಿಗೆ ಜೀವನಾಡಿಯಾಗಿ ಬದಲಾಗಿದೆ. ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ವಿಸ್ತಾರವಾದಂತಹ ಮೆಟ್ರೋ ಜಾಲವನ್ನು ಹೊಂದಿರುವಂತಹ ನಮ್ಮ ಮೆಟ್ರೋ ದೇಶದಲ್ಲಿಯೇ ಎರಡನೇ ಅತ್ಯಂತ ದೊಡ್ಡ ರೈಲು ಮಾರ್ಗ ಅನ್ನೋ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದೆ. ಇಷ್ಟು ದಿನ ನಮ್ಮ ಮೆಟ್ರೋದ ಹಸಿರು ಮಾರ್ಗ ಮತ್ತು ನೇರಳೆ ಮಾರ್ಗಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ವು. ಈ ಎರಡು ಮಾರ್ಗಗಳ ಜೊತೆಗೆ ಇವತ್ತಿನಿಂದಲೇ ನಮ್ಮ ಮೆಟ್ರೋದ ಇನ್ನೊಂದು ಮಾರ್ಗ ಸಂಚಾರಕ್ಕೆ ಮುಕ್ತವಾಗಿದೆ. ನಮ್ಮ ಮೆಟ್ರೋದ ಹಳದಿ ಮಾರ್ಗಕ್ಕೆ ಇಂದು ದೇಶದ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಅವರು ಚಾಲನೆಯನ್ನು ನೀಡಿದ್ದಾರೆ. ಬೆಂಗಳೂರು ಜನರ ಅತಿ ದೊಡ್ಡ ಸಮಸ್ಯೆ ಅಂದರೆ ಅದು ಟ್ರಾಫಿಕ್ನ ಸಮಸ್ಯೆ. ಈ ಟ್ರಾಫಿಕ್ ಕಿರಿಕಿರಿಯನ್ನು ತಪ್ಪಿಸುವಲ್ಲಿಯೂ ಕೂಡ ಬಹುದೊಡ್ಡ ಪಾತ್ರವನ್ನು ವಹಿಸಲಿರುವಂಥ ಹಳದಿ ಮಾರ್ಗ ITCT ಜನರ ಟೈಮ್ ಸೇವ್ ಮಾಡುವಲ್ಲಿಯೂ ಕೂಡ ಬಹುದೊಡ್ಡ ಕೊಡುಗೆಯನ್ನು ನೀಡಲಿದೆ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಹಾಗಿದ್ರೆ ಈ ಯೆಲ್ಲೋ ಲೈನ್ನ ವಿಶೇಷತೆ ಏನು? ಈ ಮಾರ್ಗ ಎಲ್ಲಿಂದ ಎಲ್ಲಿಯವರೆಗಿದೆ? ಈ ಮಾರ್ಗದಲ್ಲಿ ಎಷ್ಟು ಸ್ಟೇಷನ್ಗಳಿವೆ ಹಾಗೂ ಇದರಿಂದ ಎಷ್ಟು ಜನರಿಗೆ ಅನುಕೂಲವಾಗಲಿದೆ? ಇದೆಲ್ಲದರ ಬಗ್ಗೆಯೂ ಕೂಡ ನಾವು ಇವತ್ತು ನಿಮಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ. ಎಸ್ ವೀಕ್ಷಕರೇ, ಸದ್ಯ ನಮ್ಮ ಮೆಟ್ರೋದಲ್ಲಿ ಹಸಿರು ಮತ್ತು ನೇರಳೆ ಮಾರ್ಗಗಳು ಕಾರ್ಯನಿರ್ವಹಿಸ್ತಾ ಇದ್ವು. ಹಸಿರು ಮಾರ್ಗ ಮಾದಾವರದಿಂದ ಸಿಲ್ಕ್ ಇನ್ಸ್ಟಿಟ್ಯೂಟ್ವರೆಗೆ ಇದ್ದರೆ, ನೇರಳೆ ಮಾರ್ಗ ವೈಟ್ ಫೀಲ್ಡ್ ಕಾಡುಗೋಡಿಯಿಂದ ಚಲ್ಲಘಟ್ಟದವರೆಗೆ ಸಂಪರ್ಕವನ್ನು ಕಲ್ಪಿಸ್ತಾ ಇತ್ತು. ಇದೀಗ ಬಹುನಿರೀಕ್ಷಿತ ಯೆಲ್ಲೋ ಲೈನ್ಗೂ ಕೂಡ ಚಾಲನೆ ದೊರೆತಿದೆ. ನಮ್ಮ ಮೆಟ್ರೋದ ಹಳದಿ ಮಾರ್ಗ RV ರಸ್ತೆಯಿಂದ ಬೊಮ್ಮಸಂದ್ರ ನಡುವೆ ಸಂಪರ್ಕವನ್ನು ಕಲ್ಪಿಸಲಿದೆ. 19.15 ಕಿಲೋಮೀಟರ್ ಉದ್ದದ ಈ ಮಾರ್ಗದಲ್ಲಿ ಒಟ್ಟು 16 ನಿಲ್ದಾಣಗಳು ಬರಲಿವೆ. ಈ ಮಾರ್ಗವು ದಕ್ಷಿಣ ಬೆಂಗಳೂರಿನ ವಿವಿಧ ಬಡಾವಣೆಗಳಲ್ಲಿ ವ್ಯಾಪಿಸಿಕೊಂಡಿದೆ. ಜೊತೆಗೆ ಗ್ರೀನ್ ಲೈನ್ ಜೊತೆ ಸಂಪರ್ಕವನ್ನು ಹೊಂದಿರೋದ್ರಿಂದ ಈ ಮಾರ್ಗವು ದಕ್ಷಿಣ ಬೆಂಗಳೂರು ಜನರನ್ನು ನಗರದ ಕೇಂದ್ರ ಭಾಗಕ್ಕೆ ಸಂಪರ್ಕ ಕಲ್ಪಿಸೋದಕ್ಕೂ ಕೂಡ ಸಹಕಾರಿಯಾಗಲಿದೆ. ಇವತ್ತು ಪ್ರಧಾನಿ ಮೋದಿಯವರಿಂದ ಈ ಮಾರ್ಗದ ಉದ್ಘಾಟನೆಯಾಗಿದ್ದು, ಇವತ್ತು ಅಥವಾ ನಾಳೆಯಿಂದಲೇ ಈ ಮಾರ್ಗದಲ್ಲಿ ರೈಲುಗಳ ಸಂಚಾರ ಕೂಡ ಆರಂಭವಾಗಲಿದೆ. ಆರಂಭದಲ್ಲಿ 25 ನಿಮಿಷಗಳಿಗೆ ಒಂದರಂತೆ ಈ ಮಾರ್ಗದಲ್ಲಿ ರೈಲುಗಳನ್ನು ಓಡಿಸಲು ನಿರ್ಧಾರ ಮಾಡಲಾಗಿದೆ. ಈ ಮಾರ್ಗಕ್ಕೆ ಒಟ್ಟು 15 ರೈಲುಗಳು ಬೇಕಾಗಿದ್ದು, ಇವುಗಳ ಪೈಕಿ ಸದ್ಯ 3 ರೈಲುಗಳು ಮಾತ್ರ ಲಭ್ಯ ಇರುವಂಥದ್ದು. ಇವತ್ತು 4ನೇ ರೈಲು ಕೂಡ ಬಂದಿದೆ ಅನ್ನುವಂಥ ಮಾಹಿತಿ ಇದೆ. ಹೀಗಾಗಿ ಈ ಮಾರ್ಗದಲ್ಲಿ ಸದ್ಯ 4 ರೈಲುಗಳು ಓಡಾಟ ಮಾಡೋದಕ್ಕೆ ಸಿದ್ಧ ಇದ್ದು 20ರಿಂದ 25 ನಿಮಿಷಗಳ ಅಂತರದಲ್ಲಿ ಸಂಚಾರವನ್ನು ನಡೆಸುವಂಥ ಸಾಧ್ಯತೆ ಇದೆ. ನಿತ್ಯ ಸುಮಾರು 25ರಿಂದ 30,000 ಪ್ರಯಾಣಿಕರು ಈ ಮಾರ್ಗದಲ್ಲಿ ಸಂಚರಿಸಲಿದ್ದಾರೆ ಅಂಥೇಳಿ ನಿರೀಕ್ಷೆಯನ್ನು ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ರೈಲುಗಳ ಸಂಖ್ಯೆ ಹೆಚ್ಚುತ್ತಾ ಹೋದಂತೆ ಟ್ರಿಪ್ಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ನಿತ್ಯ 3.5 ಲಕ್ಷ ಮಂದಿ ಈ ಮಾರ್ಗದಲ್ಲಿ ಪ್ರಯಾಣವನ್ನು ನಡೆಸಬಹುದು ಅಂಥೇಳಿ BMRCL ಅಂದಾಜನ್ನು ಮಾಡಿಕೊಂಡಿದ್ದಾರೆ. ಸೆಪ್ಟೆಂಬರ್ ವೇಳೆಗೆ ಈ ಮಾರ್ಗಕ್ಕೆ ಇನ್ನೂ 2 ರೈಲುಗಳು ಬರುವಂಥ ನಿರೀಕ್ಷೆ ಇದೆ. ಎಲ್ಲ 15 ರೈಲುಗಳು ಬಂದ ನಂತರ 2026ರ ಮಾರ್ಚ್ ವೇಳೆಗೆ ಪೂರ್ಣ ಪ್ರಮಾಣದ ಕಾರ್ಯಾಚರಣೆ ಈ ಮಾರ್ಗದಲ್ಲಿ ಆರಂಭವಾಗುತ್ತೆ. BMRCL ಕೋಲ್ಕತ್ತಾದ ಟಿಟಾಗರ್ ರೈಲ್ವೆ ಸಿಸ್ಟಮ್ನ ಏನು ಲಿಮಿಟೆಡ್ ಇದೆ, ಇದರ ಜೊತೆಗೆ 36 ರೈಲುಗಳಿಗೆ ಈಗಾಗಲೇ ಒಪ್ಪಂದವನ್ನು ಕೂಡ ಮಾಡಿಕೊಂಡಿದೆ. ಈ ಪೈಕಿ 15 ರೈಲುಗಳು ಹಳದಿ ಮಾರ್ಗದಲ್ಲಿ ಓಡಾಟವನ್ನು ಮಾಡಲಿವೆ. ಉಳಿದ 21 ರೈಲುಗಳನ್ನು ನೇರಳೆ ಮತ್ತು ಹಸಿರು ಮಾರ್ಗಕ್ಕಂತೇಳಿ ಮೀಸಲಿಡಲು ಉದ್ದೇಶವನ್ನು ಮಾಡಲಾಗಿದೆ. ಹಾಗಿದ್ರೆ ನಮ್ಮ ಮೆಟ್ರೋದ ಈ ಹಳದಿ ಮಾರ್ಗದಲ್ಲಿ ಇರುವಂತಹ ಸ್ಟೇಷನ್ಗಳು ಯಾವ್ಯಾವು? ಇದನ್ನು ನಾವು ನೋಡ್ತಾ ಹೋಗೋದಾದರೆ ನೀವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಇದು ಬೊಮ್ಮಸಂದ್ರ, ಇಲ್ಲಿಂದ ಹಿಡಿದು ಹೆಬ್ಬಗೋಡಿ ಅನ್ನುವಂಥ ಸ್ಟೇಷನ್ ಇದೆ. ಜೊತೆಗೆ ಹುಸ್ಕೂರು ರೋಡ್ ಅನ್ನುವಂಥ ಒಂದು ರೈಲ್ವೆ ನಿಲ್ದಾಣ ಇರುತ್ತೆ. ಕೋಣಪ್ಪನ ಅಗ್ರಹಾರ ಅನ್ನುವಂಥ ಒಂದು ರೈಲ್ವೆ ಸ್ಟೇಷನ್ ಇರುತ್ತೆ. ಜೊತೆಗೆ ಎಲೆಕ್ಟ್ರಾನಿಕ್ ಸಿಟಿ, ಈ ಒಂದು ರೈಲ್ವೆ ಸ್ಟೇಷನ್ ಅಂತೂ ಬಹಳ ಜನ ವಸತಿ ಇರುವಂಥ ಒಂದು ಪ್ರದೇಶ. ಯಾಕಂದರೆ ITCT ಅನ್ನುವಂಥ ಕರೆಸ್ಕೊಳ್ಳುವಂಥ ಬೆಂಗಳೂರಿನಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಬಹಳ ದೊಡ್ಡ ಒಂದು ಜನಸಂಖ್ಯೆಯನ್ನು ಕೂಡ ಹೊಂದಿರುವಂಥದ್ದು. ಹೀಗಾಗಿ ಇಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳು ಕೂಡ ಇರ್ತವೆ. ಈ ಒಂದು ಇಲ್ಲಿಗೆ ಎಲೆಕ್ಟ್ರಾನಿಕ್ ಸಿಟಿಗೆ ಮೆಟ್ರೋ ಬೇಕು ಅನ್ನುವಂಥ ಒತ್ತಾಯಗಳು ಕೂಡ ಸಾಕಷ್ಟು ಕೇಳಿ ಬಂದಿದ್ವಿ. ಹೀಗಾಗಿ ಈ ಒಂದು ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿಯೂ ಕೂಡ ಒಂದು ಮೆಟ್ರೋ ಸ್ಟೇಷನ್ ಇರುತ್ತೆ. ಅದಾದಮೇಲೆ ಬೆರಟಿನ ಅಗ್ರಹಾರ ಅನ್ನುವಂಥ ಒಂದು ಪ್ರದೇಶದಲ್ಲಿ ಇಲ್ಲಿಯೂ ಕೂಡ ಮೆಟ್ರೋ ಸ್ಟೇಷನ್ ಇರುತ್ತೆ. ಹೊಸ ರೋಡ್ ಅನ್ನುವಂಥದ್ದು, ಸಿಂಗಸಂದ್ರ ಅನ್ನುವಂಥದ್ದು,
ಕುಡ್ಲು ಗೇಟ್ ಜೊತೆಗೆ ಹೊಂಗಸಂದ್ರ, ಬೊಮ್ಮನಹಳ್ಳಿ ಮತ್ತು ಸಿಲ್ಕ್ ಬೋರ್ಡ್, BTM, ಜಯದೇವ ಹಾಸ್ಪಿಟಲ್, ರಾಗಿಗುಡ್ಡ ಮತ್ತು RV ರಸ್ತೆಯ ಒಂದು ಪ್ರದೇಶದಲ್ಲಿ ಒಟ್ಟು 16 ರೈಲ್ವೆ ನಿಲ್ದಾಣಗಳು ಈ ಒಂದು ಪ್ರದೇಶದಲ್ಲಿ ಇರುವಂಥದ್ದು. ಇಲ್ಲಿ ನೀವು ನೋಡ್ತಾ ಹೋಗ್ಬೋದು, BTM ಲೇಔಟ್ ಇರ್ಬೋದು, ಸಿಲ್ಕ್ ಬೋರ್ಡ್ ಇರ್ಬೋದು, ಜಯದೇವ ಹಾಸ್ಪಿಟಲ್ ಇರ್ಬೋದು, ಇವೆಲ್ಲವೂ ಕೂಡ ಸಾಕಷ್ಟು ಟ್ರಾಫಿಕ್ ಇರುವಂಥ ಪ್ರದೇಶಗಳು. ಹೀಗಾಗಿ ಈ ಒಂದು ಪ್ರದೇಶದಲ್ಲಿ ಈ ಏನು ಹಳದಿ ಮಾರ್ಗ ಈಗ ಪಾಸ್ ಆಗ್ತಾ ಇರುವಂಥ ಕಾರಣದಿಂದಾಗಿ ಅಲ್ಲಿನ ಟ್ರಾಫಿಕ್ ಸಮಸ್ಯೆಗೆ ಬಹಳ ದೊಡ್ಡ ಒಂದು ಕೊಡುಗೆ ಆಗಲಿದೆ. ಆ ಟ್ರಾಫಿಕ್ ಕಿರಿಕಿರಿಯನ್ನು ತಪ್ಪಿಸೋದಕ್ಕೆ ಸಿಲ್ಕ್ ಬೋರ್ಡ್ನಲ್ಲಿ ಏನು ಆ ಟ್ರಾಫಿಕ್ ತೊಂದರೆ ಇತ್ತಲ್ಲ, ಅದು ಸಿಲ್ಕ್ ಬೋರ್ಡ್ನ ಟ್ರಾಫಿಕ್ ಅಂದರೆ ಬಹಳ ದೊಡ್ಡ ತಲೆನೋವಾಗಿತ್ತು. ಈ ಒಂದು ಟ್ರಾಫಿಕ್ ಕಿರಿಕಿರಿಗೂ ಕೂಡ ಈ ಹಳದಿ ಮಾರ್ಗ ನಮಗೆ ಮುಕ್ತಿಯನ್ನು ಕೊಡುವಂಥ ಸಾಧ್ಯತೆ ಏನು ಇದೆ ಅನ್ನುವಂಥ ಚರ್ಚೆಗಳು ಕೂಡ ಇದೀಗ ನಡೀತಾ ಇರುವಂಥದ್ದು. ಇನ್ನು ನಮ್ಮ ಮೆಟ್ರೋ ಹಳದಿ ಮಾರ್ಗವು ಸದ್ಯ 3 ಮೆಟ್ರೋ ಮಾರ್ಗಗಳಿಗೂ ಕೂಡ ಸಂಪರ್ಕವನ್ನು ಕಲ್ಪಿಸಲಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇರುವಂಥದ್ದು. ಹಸಿರು ಮಾರ್ಗ, ಗುಲಾಬಿ ಮತ್ತು ನೀಲಿ ಮಾರ್ಗಕ್ಕೂ ಕೂಡ ಹಳದಿ ಮಾರ್ಗವು ಸಂಪರ್ಕವನ್ನು ಕಲ್ಪಿಸಲಿದೆ. ಹಾಗಿದ್ರೆ ಈ ಮಾರ್ಗದ ಅನುಕೂಲಗಳು ಏನೇನು ಅದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಬೆಂಗಳೂರಿನ IT ಹಬ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬೆಂಗಳೂರಿನ ಕೇಂದ್ರ ಭಾಗಕ್ಕೆ ತ್ವರಿತ ಸಂಪರ್ಕವನ್ನು ಕಲ್ಪಿಸಲಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಎಲೆಕ್ಟ್ರಾನಿಕ್ ಸಿಟಿಗೂ ಕೂಡ ಮೆಟ್ರೋ ಬೇಕು ಅನ್ನುವಂಥದ್ದು ಬಹಳ ಜನರ ಒತ್ತಾಯ ಆಗಿತ್ತು. ಹೀಗಾಗಿ ಈ ಭಾಗದಿಂದ ನಗರದ ಏನು ಬೆಂಗಳೂರಿನ ಸೆಂಟ್ರಲ್ ಭಾಗಕ್ಕೆ ಅಂದರೆ ಏನು ಯಶವಂತಪುರ ಇರ್ಬೋದು ಅಥವಾ ಮೆಜೆಸ್ಟಿಕ್ ಇರ್ಬೋದು, ಗಾಂಧಿನಗರ ಇರ್ಬೋದು ಅಥವಾ ಇನ್ನುಳಿದಂತೆ ಏನು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಇದೆ, ಈ ವ್ಯಾಪ್ತಿಗೂ ಕೂಡ ಸಂಪರ್ಕವನ್ನು ಕಲ್ಪಿಸುತ್ತೆ. ಅದು ಕೂಡ ತ್ವರಿತ ರೀತಿಯಲ್ಲಿ ಸಂಪರ್ಕವನ್ನು ಕಲ್ಪಿಸುತ್ತೆ ಅನ್ನುವಂಥ ರೀತಿಯಲ್ಲಿ ಈ ಒಂದು ಎಲ್ಲೋ ಮಾರ್ಗ ಎಲ್ಲರಿಗೂ ಕೂಡ ಬಹಳ ಅನುಕೂಲ ಆಗಲಿದೆ ಅನ್ನುವಂಥ ಒಂದು ಚರ್ಚೆಗಳು ನಡೀತಾ ಇದ್ದಾವೆ. ಇನ್ನೊಂದು ಕಡೆ ಜನರು ಈ ಮೆಟ್ರೋವನ್ನು ಬಳಸೋದ್ರಿಂದ, ಯಾಕಂದರೆ ಈಗ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುವಂಥ ಜನರು ಇರ್ಬೋದು ಅಥವಾ BTM ಲೇಔಟ್ ಕಡೆ ಹೋಗುವಂಥ ಜನರು, ಸಿಲ್ಕ್ ಬೋರ್ಡ್ ಕಡೆ ಹೋಗುವಂಥ ಜನರು, ಸಾಕಷ್ಟು ಏನು IT-BT ಕಂಪ್ನಿಗಳಲ್ಲಿ ಕೆಲಸ ಮಾಡುವಂಥ ಜನರು, ಇವರೆಲ್ಲರೂ ಕೂಡ ಇದೀಗ ಮೆಟ್ರೋವನ್ನು ಬಳಸೋದಕ್ಕೆ ಶುರು ಮಾಡಿಬಿಟ್ರೆ ಅಲ್ಲಿನ ಟ್ರಾಫಿಕ್ ದಟ್ಟಣೆ ಕೂಡ ಕಡಿಮೆ ಆಗಲಿದೆ ಅನ್ನುವಂಥ ಒಂದು ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಜೊತೆಗೆ HSR ಲೇಔಟ್ ಇರ್ಬೋದು, BTM ಲೇಔಟ್ ಇರ್ಬೋದು, ಸಿಂಗಸಂದ್ರ ಇರ್ಬೋದು, ಬೊಮ್ಮನಹಳ್ಳಿ ಇರ್ಬೋದು, ಜಯನಗರ, ತಿಲಕ್ ನಗರ ಸೇರಿದಂತೆ ಹಲವು ಪ್ರದೇಶಗಳಿಗೆ ಅಂದರೆ ವಸತಿ ಪ್ರದೇಶಗಳು, ಇಲ್ಲೆಲ್ಲವೂ ಸಾಕಷ್ಟು ಜನರು ನೆಲೆಸಿರುವಂಥ ಪ್ರದೇಶ ಇದು. ಇಲ್ಲಿನ ಜನರಿಗೂ ಕೂಡ ಸಂಪರ್ಕವನ್ನು ಕಲ್ಪಿಸಲಿದೆ ಅನ್ನುವಂಥ ಒಂದು ಸಾಧ್ಯತೆ ಇರುವಂಥದ್ದು. ಜೊತೆಗೆ ಪ್ರತಿಷ್ಠಿತ ಜಯದೇವ ಆಸ್ಪತ್ರೆ ಮತ್ತು ಇನ್ಫೋಸಿಸ್ಗೆ ತೆರಳುವಂತಹ ಸಾವಿರಾರು ಜನರಿಗೆ ಈ ಒಂದು ಹಳದಿ ಮಾರ್ಗದಿಂದ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಜೊತೆಗೆ ಬೆಂಗಳೂರಿನಿಂದ ತಮಿಳುನಾಡಿನ ಏನು ಹೊಸೂರು ಭಾಗ ಇದೆ, ಈ ಭಾಗಕ್ಕೆ ತೆರಳುವ ಪ್ರಯಾಣಿಕರಿಗೂ ಕೂಡ ಈ ಮೆಟ್ರೋ ಅನುಕೂಲವನ್ನು ಮಾಡಿಕೊಡಲಿದೆ ಅನ್ನುವಂಥದ್ದು. ಯಾಕಂದರೆ ಏನು ಹೊಸೂರು ಈ ಎಲೆಕ್ಟ್ರಾನಿಕ್ ಸಿಟಿಯನ್ನು ದಾಟಿ ಮುಂದೆ ಹೋಗ್ತಾ ಇದ್ದಂಗೆ ಹೊಸೂರು ಬಾರ್ಡರ್ ಕೂಡ ಸಿಕ್ಬಿಡುತ್ತೆ. ಅಲ್ಲಿವರೆಗೂ ಕೂಡ ಮೆಟ್ರೋ ಇದ್ದರೆ ಅಲ್ಲಿಂದ ಅವರು ಏನು ಅನಾಯಾಸವಾಗಿ ಬಸ್ಸು ಅಥವಾ ಇನ್ಯಾವುದೋ ವೆಹಿಕಲ್ ಮೂಲಕ ತಮಿಳುನಾಡಿಗೆ ಸಾಗೋದಕ್ಕೆ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥ ಕಾರಣದಿಂದಾಗಿ ಈ ಹಳದಿ ಮಾರ್ಗ ತಮಿಳುನಾಡು ಕಡೆಗೆ ಹೋಗುವಂಥ ಜನರಿಗೂ ಕೂಡ ಬಹಳ ಅನುಕೂಲವನ್ನು ಮಾಡಿಕೊಡಲಿದೆ ಅನ್ನುವಂಥ ಒಂದು ಚರ್ಚೆಗಳು ನಡೀತಾ ಇರುವಂಥದ್ದು. ಒಟ್ಟಿನಲ್ಲಿ ಇವತ್ತು ಉದ್ಘಾಟನೆಯಾಗಿರುವಂತಹ ನಮ್ಮ ಮೆಟ್ರೋದ ಹಳದಿ ಮಾರ್ಗದಿಂದ ಬೆಂಗಳೂರಿನ ಲಕ್ಷಾಂತರ ಮಂದಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾವೆ. ಒಂದು ಕಡೆ IT ಸಿಟಿ ಜನರ ಸಮಯವನ್ನು ಉಳಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲಿದೆ. ಮತ್ತೊಂದು ಕಡೆ ಬೆಂಗಳೂರಿನ ಬಹುದೊಡ್ಡ ಸಮಸ್ಯೆ ಆಗಿರುವಂತಹ ಟ್ರಾಫಿಕ್ ಕಿರಿಕಿರಿಯನ್ನು ತಪ್ಪಿಸುವಲ್ಲಿಗೂ ಕೂಡ ಈ ಹಳದಿ ಮಾರ್ಗ ಕೊಡುಗೆಯನ್ನು ನೀಡಲಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪ್ರಜಾಶಕ್ತಿ TV, ಇದು ನಿಮ್ಮ ಧ್ವನಿ.